ಭಾರತ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದ ದಿನ ಯಾವುದು? ಜನವರಿ 26, 1950. ಭಾರತ ಸಂವಿಧಾನ ಸಭೆ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಭಾರತ ಸಂವಿಧಾನ ರಚನೆಗೆ ಎಷ್ಟು ಸಮಯ ತೆಗೆದುಕೊಂಡಿತು? ಎರಡು ವರ್ಷ 11 ತಿಂಗಳು 18 ದಿನ. ಭಾರತ ಸಂವಿಧಾನದ ಮೂಲ ರೂಪದಲ್ಲಿ ಎಷ್ಟು ಆರ್ಟಿಕಲ್ ಇದ್ದವು? 395 ಆರ್ಟಿಕಲ್. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿವೆ? ಭಾಗ 3. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಸ್ಫೂರ್ತಿ ಯಾವ ದೇಶದ ಸಂವಿಧಾನದಿಂದ ಬಂದಿದೆ? ಅಮೇರಿಕ. ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಪದಗಳು ಯಾವುವು? ನಾವು ಭಾರತದ ಜನರು. ಯಾವ ತಿದ್ದುಪಡಿಯಲ್ಲಿ ಪ್ರಸ್ತಾವನೆಗೆ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಪದಗಳನ್ನು ಸೇರಿಸಲಾಯಿತು? 42ನೇ ತಿದ್ದುಪಡಿ 1976ರಲ್ಲಿ. ಭಾರತ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಭಾರತ ಸರ್ವೋಚ್ಚ ನ್ಯಾಯಾಲಯ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಕಾನೂನಿನ ಮುಂದೆ ಸಮಾನತೆ ಹಕ್ಕು ನೀಡುತ್ತದೆ? ಆರ್ಟಿಕಲ್ 14. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ನಿರ್ದೇಶಕ ತತ್ವಗಳಿವೆ? ಭಾಗ 4. ಮೂಲಭೂತ ಕರ್ತವ್ಯಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು? 42ನೇ ತಿದ್ದುಪಡಿ. ಭಾರತ ಸಂವಿಧಾನದ ಪ್ರಕಾರ ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? 11 ಕರ್ತವ್ಯಗಳು. ಲೋಕಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು? 543 ಸದಸ್ಯರು. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? 250 ಸದಸ್ಯರು. ಭಾರತದ ರಾಷ್ಟ್ರಪತಿ ಚುನಾವಣೆ ಯಾವ ಮಂಡಳಿ ಮೂಲಕ ನಡೆಯುತ್ತದೆ? ಆಯ್ಕೆ ಮಂಡಳಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲು ಯಾವ ಆರ್ಟಿಕಲ್ ಅಡಿ ಅಧಿಕಾರ ಇದೆ? ಆರ್ಟಿಕಲ್ 352. ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ನೇ ತಿದ್ದುಪಡಿ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನ ಸ್ಥಾನ ನೀಡಿದ ತಿದ್ದುಪಡಿ ಯಾವ ವರ್ಷ ಜಾರಿಗೆ ಬಂದಿತು? 1992. 73ನೇ ತಿದ್ದುಪಡಿ. ಯಾವ ಆರ್ಟಿಕಲ್ ಅನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಎಂದು ಕರೆದರು? ಆರ್ಟಿಕಲ್ 32.